ವಿದ್ಯಾರ್ಥಿಗಳೇ, ಬೀಜೋಕ್ತಿಗಳ ಗುಣಾಕಾರದ ಈ ವಿಡಿಯೋ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಒಂದು ದ್ವಿಪದೋಕ್ತಿಯ ಗುಣಾಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಯನ್ನು ತೆಗೆದುಕೊಂಡು 3x - 2y ಗುಣಿಸು x ವರ್ಗ ಮೈನಸ್ xy, ಇದು ಬೀಜೋಕ್ತಿಗಳು. ಇಲ್ಲಿ ಮೈನಸ್ ಚಿಹ್ನೆಗಳು ಬಂದಿರೋದ್ರಿಂದ ಈ ಬೀಜೋಕ್ತಿಯನ್ನು ಮುಖ್ಯವಾಗಿ ತೆಗೆದುಕೊಂಡಿದ್ದೇನೆ. 3x - 2y ಗುಣಿಸು x ವರ್ಗ ಮೈನಸ್ xy. ಇಲ್ಲಿ ಮೊದಲಿಗೆ ನಾವು 3x ನಿಂದ x ವರ್ಗ ಮೈನಸ್ xy ಗುಣಿಸಬೇಕು. ಆ ನಂತರ 2y ಇಂದಲೂ ಕೂಡ x ವರ್ಗ ಮೈನಸ್ xyಗೆ ಗುಣಿಸಬೇಕು. ಇಲ್ಲಿ 3x ಗುಣಿಸು x ವರ್ಗ ಮೈನಸ್ xy ಪ್ಲಸ್ ಮೈನಸ್ 2y ಗುಣಿಸು xy ಮೈನಸ್ xy. 3x ಇಲ್ಲಿರುವ 3x ಹಾಗೂ 3x ನಿಂದ ನಾವು x ವರ್ಗಕ್ಕೂ ಗುಣಿಸಬೇಕು, ವಿತರಣಾ ನಿಯಮ. 3x ನಿಂದ xyಗೂ ಗುಣಿಸಬೇಕು. ಪ್ಲಸ್ ಮೈನಸ್ 2y ಇದರಿಂದ xyಗೂ x ವರ್ಗಕ್ಕೂ ಗುಣಿಸಬೇಕು, ಮೈನಸ್ xy ಗುಣಿಸಬೇಕು. 3x ಗುಣಿಸು x ವರ್ಗ ಪ್ಲಸ್ 3x ಗುಣಿಸು ಮೈನಸ್ xy ಪ್ಲಸ್ ಮೈನಸ್ 2y ಗುಣಿಸು x ವರ್ಗ ಪ್ಲಸ್ ಮೈನಸ್ 2y ಗುಣಿಸು ಮೈನಸ್ xy. ಇಲ್ಲಿ ಚಿಹ್ನೆಗಳನ್ನು ಗಮನಿಸಿ. ಮುಂದಕ್ಕೆ 3x ನಿಂದ x ವರ್ಗಕ್ಕೆ ಗುಣಿಸಿದಾಗ ಗುಣಿಸಬೇಕು, 2 ಸಲ ಗುಣಿಸಿದ್ದೀವಿ. 2y ಇಂದಲೂ ಕೂಡ ಇಲ್ಲಿ 2 ಸಲ ಗುಣಿಸಿದ್ದೀವಿ. ಅಂದರೆ 2y ಇಂದಲೂ 2y, ಮೈನಸ್ 2y ಇಂದ 2 ಸಲ, 3x ಇಂದಲೂ 2 ಸಲ ಗುಣಿಸಿದ್ದೇವೆ. ಗುಣಲಬ್ಧ ನೋಡೋಣ. 3x ಗುಣಿಸು x ವರ್ಗ x ಘಾತ 1 ಗುಣಿಸು x ಘಾತ 2 ಸಮ ಘಾತಾಂಕಗಳ ನಿಯಮದ ಪ್ರಕಾರ x ಘಾತ 2 ಪ್ಲಸ್ 1 x ಘಾತ 3 ಪ್ಲಸ್ 3x. ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇಲ್ಲಿ ಗಮನಿಸಬೇಕಾದ್ರೆ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಪ್ಲಸ್ ಗುಣಿಸು ಮೈನಸ್ ಸಮ ಮೈನಸ್ ಆಗುತ್ತೆ. ಸೊ ಉತ್ತರದಲ್ಲಿ ಮೈನಸ್ ಬರಬೇಕು. ಮೈನಸ್ 3x ವರ್ಗ y. ಇಲ್ಲಿ ಮೈನಸ್ ಇದೆ, ಗುಣಿಸು ಪ್ಲಸ್, ಮೈನಸ್ ಗುಣಿಸು ಪ್ಲಸ್, ಮೈನಸ್ ಗುಣಿಸು ಪ್ಲಸ್ ಸಮ ಮೈನಸ್. ಇಲ್ಲೂ ಕೂಡ ಮೈನಸ್ ಬರುತ್ತೆ. ಮೈನಸ್ 2x ವರ್ಗ y. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಗುಣಿಸು ಮೈನಸ್ ಸಮ ಪ್ಲಸ್, ಆದ ಕಾರಣ ಇಲ್ಲಿ ಪ್ಲಸ್ ಬರುತ್ತೆ. 2xy ವರ್ಗ. ಈ ಚಿಹ್ನೆಗಳನ್ನು ಸರಿಯಾಗಿ ಗಮನಿಸಿ. ಪ್ಲಸ್ ಗುಣಿಸು ಮೈನಸ್ ಉತ್ತರ ಮೈನಸ್, ಮೈನಸ್ ಗುಣಿಸು ಪ್ಲಸ್ ಉತ್ತರ ಮೈನಸ್, ಮೈನಸ್ ಗುಣಿಸು ಮೈನಸ್ ಉತ್ತರ ಪ್ಲಸ್. ಇಲ್ಲಿ 3x ಘಾತ 3 ಮೈನಸ್ 5x ವರ್ಗ, ನೋಡಿ 3x ವರ್ಗ y ಮೈನಸ್ 2x ವರ್ಗ y. 2 ಸಮಚಿಹ್ನೆ ಹೊಂದಿದೆ. ನೇರವಾಗಿ ಕೂಡಿಸಿ ಸಮಚಿಹ್ನೆಯನ್ನು ಹಾಕಿದಾಗ ಮೈನಸ್ 5x ವರ್ಗ y ಬರುತ್ತೆ, ಪ್ಲಸ್ 2xy ವರ್ಗ. ಇದು ನಮಗೆ ಬೇಕಾಗಿರುವಂತಹ ಬೀಜೋಕ್ತಿಗಳ ಗುಣಲಬ್ಧ. ಈ ವಿಡಿಯೋ ಭಾಗವನ್ನು ಮತ್ತೆ ಒಂದೆರಡು ಸಲ ನೋಡಿದಾಗ ಬೀಜೋಕ್ತಿಗಳ ಗುಣಾಕಾರವನ್ನು ಸರಿಯಾಗಿ ನಿಮಗೆ ಅರ್ಥ ಮಾಡ್ಕೊಳ್ಬೋದು ಅಂತ ಭಾವಿಸ್ತೇನೆ. ಧನ್ಯವಾದಗಳು.